MV ಸರ್ ಅಂತ ಗೌರ್ಮೆಂಟ್ PU ಕಾಲೇಜಲ್ಲಿ ಫಿಸಿಕ್ಸ್ ಲೆಕ್ಚರರ್ ಆಗಿ ವರ್ಕ್ ಮಾಡಿದ್ದೆ. 1991ನಲ್ಲಿ ಸುಧಾಕರ್ ನನ್ನ ಸ್ಟೂಡೆಂಟ್ ಆಗಿದ್ದ. ನಮ್ಮ ಪೆರೇಸಂದ್ರದವನು. ಆತನು ಒಂದು ರೇಂಜಿಗೆ ಬೆಳೆದ. ಆದರೆ ಅದನ್ನ ಯಾವ ರೀತಿ ಬೆಳೆದ ಅಂತಬಿಟ್ಟು ನಾನು ಹೇಳೋಕ್ಕಾಗ್ತಾ ಇಲ್ಲ. ಕೊನೆಗೆ 2013ರಲ್ಲಿ ಆತನ ಎಲೆಕ್ಷನ್ಗೆ ನಿಂತ್ಕೊಂಡ. ನನಗೆ ಯಾಕೋ ಒಂಥರ ಅನ್ನಿಸ್ತು. ನಾನು ನನ್ನ ಜಾಬ್ಗೆ ರಿಸೈನ್ ಮಾಡಿ ನಾನು ಎಲೆಕ್ಷನ್ಗೆ ನಿಂತ್ಕೊಂಡೆ. ಆದರೆ ಸೋತೆ. ಯಾಕೆ ಸೋತಿದ್ದೀನಿ ಅಂತಬಿಟ್ಟು ಎಲ್ರಿಗೂ ಗೊತ್ತಿದೆ. ಅದೇ ರೀತಿಯೇ ಇವತ್ತು ಆತನೇನು ಮಾಡ್ತಾ ಇದ್ದಾನೆ, ಯಾವ ರೀತಿ ಇದ್ದಾನೆ ಅಂತಬಿಟ್ಟು ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಎಲ್ರಿಗೂ ಗೊತ್ತು. 2002-2003ರಲ್ಲಿ ಪ್ರದೀಪ್ ಈಶ್ವರ್ ನನ್ನ ಸ್ಟೂಡೆಂಟು. ಅವ್ನು PU ಮಾಡಿದ ತಕ್ಷಣವೇ ನಾನು ಇಮ್ಮಿಡಿಯೇಟಾಗಿ ಲೆಕ್ಚರಿಂಗ್ ಪೋಸ್ಟ್ಗೆ ನಾನು ಆಫರ್ ಮಾಡಿದೆ. ಯಾಕೆಂದರೆ ಆತನ ಕ್ಯಾಲಿಬರ್ ನೋಡಿ ಲೆಕ್ಚರರ್ ಆಗೋ ಎಫಿಷಿಯೆಂಟ್ ಇದೆ ಅಂತಬಿಟ್ಟು ನಾನು ಆತನ ಕರ್ಕೊಂಡು ಬಂದೆ. ಫೈನಲಾಗೆ 1 ವೀಕ್ ಆತನ ಡೆಮೋ ಕೊಟ್ಟಿದ್ದು. ಯಾವ ರೀತಿ ಆತನ ಇಂಟರ್ಪ್ರಿಟೇಷನ್ ಮಾಡ್ದ ಅಂತಂದರೆ ನಾನು ಊಹೆ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ಇವತ್ತಿನ ದಿನ ಆತನು ಸೌತ್ ಇಂಡಿಯಾದಲ್ಲೇ ನಂಬರ್ 1 ಲೆಕ್ಚರರ್ ಅಂತ ಹೆಸರಿದೆ. ಇವತ್ತು ಪ್ರದೀಪ್ ಈಶ್ವರು ನಮ್ಮೂರು ಹುಡುಗನೇ. ಪ್ರದೀಪ್ ಈಶ್ವರು ನನ್ನ ಸ್ಟೂಡೆಂಟೇ, ಸುಧಾಕರು ನನ್ನ ಸ್ಟೂಡೆಂಟೇ. ಇವರಿಬ್ಬರ ಮಧ್ಯೆ ಯಾರು ಬೆಸ್ಟ್ ಅಂತ ನಿಮಗೆ ಗೊತ್ತಿರೋದೆ. ನಾನು ಹೇಳೋ ಅವಶ್ಯಕತೆ ಜಾಸ್ತಿ ಇಲ್ಲ. ಬಟ್ ಇವತ್ತು ಪ್ರದೀಪ್ ಈಶ್ವರ್ ನಾನು ಆತನ ಬೆಳೆದಿದ್ದ ರೀತಿ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಎಲ್ಲರೂ ಹೇಳೋದು ಒಂದೇ ಒಂದು ಮಾತೆ, ಪ್ರತಿಯೊಬ್ಬರು ಹೇಳೋದು ಏನಂತಂದರೆ, ಒಂದು ಪ್ರಾವರ್ಬ್ ಇದೆ ಇಂಗ್ಲೀಷಲ್ಲಿ, ಟೆಲ್ ಮಿ ಯುವರ್ ಫ್ರೆಂಡ್ಸ್, ಐ ವಿಲ್ ಟೆಲ್ ಯು ವಾಟ್ ಯು ಆರ್ ಅಂತ. ನಿನ್ನ ಸ್ನೇಹಿತರು ಯಾರು ಅಂತ ಹೇಳ್ಬಿಡೋ, ನಿನ್ನ ಯೋಗ್ಯತೆ ಎಷ್ಟು ಅಂತ ಹೇಳ್ಬಿಡ್ತೀನಿ ಅಂತ. ಪ್ರದೀಪ್ ಈಶ್ವರ್ ಕಡೆ ಇರೋರು ಯಾರನ್ನಾದರೂ ಕೇಳಿ, ಪ್ರತಿಯೊಬ್ಬರು ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ಸೇ ಆಗಿದ್ದಾರೆ. ಇವತ್ತಿನ ದಿನ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದಲ್ಲೇ ಗೆಲ್ಲೇ ಗೆಲ್ತಾನೆ ಅಂತ ನನಗೆ ಭರವಸೆ ಇದೆ. ಅದನ್ನು ಗೆಲ್ಲಲಿ ಅಂತ ನನ್ನ ಆಶೀರ್ವಾದ ಇದೆ.